ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೂವಿಪೀಡಿಯಾ. ನನ್ನ ವಿಡಿಯೋ ನೋಡ್ತಿರೋ ಎಲ್ಲರಿಗೂ ಥ್ಯಾಂಕ್ಸ್. ಆ್ಯಂಡ್ ಈ ವಿಡಿಯೋನ ದಯವಿಟ್ಟು ಪೂರ್ತಿಯಾಗಿ ನೋಡಿ. ಲೆಟ್ಸ್ ಗೋ ಟು ದ ವಿಡಿಯೋ. ಉಪೇಂದ್ರ ಅವರ UA ಮೂವಿಗೆ ಕ್ಲೈಮ್ಯಾಕ್ಸ್ ಇದೆಯಾ ಇಲ್ವಾ, ಅದು ಯಾವ ರೀತಿ ಅಂದರೆ, ಅದಕ್ಕೂ ಮುಂಚೆ ಉಪ್ಪಿ 2 ಕ್ಲೈಮ್ಯಾಕ್ಸ್ಗೆ ಒಂದು ಬ್ಯಾಕ್ ಸ್ಟೋರಿ ಇದೆ. ಅದಕ್ಕೂ UA ಮೂವಿಗೂ ಏನು ಸಂಬಂಧ ಅಂತ ನಿಮಗೆ ಗೊತ್ತಾಗಬೇಕಾ? ಲೆಟ್ಸ್ ಗೋ ಟು ದ ವಿಡಿಯೋ. ಕ್ಲೈಮ್ಯಾಕ್ಸ್ ಬಿಗಿನಿಂಗ್ ಒಂದಷ್ಟು ಜನ ಮನೆಯೊಳಗೆ ಬರ್ತಾರೆ, ಆ ಕಡೆ ಕಡೆ ಯಾರು ನೀನು, ಯಾರ್ದು ಈ ಮನೆ ಅಂತೆಲ್ಲ ಕೇಳ್ತಾರೆ. ಅದೇ ಲಾಸ್ಟ್ ಅಲ್ಲಿ ಮತ್ತೆ ರಿಪೀಟ್ ಆಗುತ್ತೆ. ಅವ್ರು ಒಂದ್ ಕಡೆ ಹೋಗ್ತಾರೆ, ಒಂದು ಡೋರ್ ಓಪನ್ ಮಾಡ್ತಾರೆ. ಡೋರ್ ಓಪನ್ ಮಾಡಿದ್ರೆ ಥಿಯೇಟರ್ ಅಲ್ಲಿ ಇರ್ತಾರೆ ಅವರು. ಒಂದು ಮೇನ್ ನರ್ತಕಿ ಥಿಯೇಟರ್ ತರ ಒಂದು ಥಿಯೇಟರ್ ಅಲ್ಲಿ ಇರ್ತಾರೆ. ಅವ್ರಿಗೆ ಕನ್ಫ್ಯೂಸ್ ಆಗುತ್ತೆ, ಏನು ಎಲ್ಲಿದೀವಿ ಅನ್ನೋದೊಂದು ಕನ್ಫ್ಯೂಸ್ ಆಗತ್ತೆ. ಅದು ನಾವ್ ಹೆಂಗ್ ಬಂದ್ವಿ ಇಲ್ಲಿಗೆ, ಅವ್ರ ಮನೇಲಿ ಇದ್ವಲ್ಲ, ಇಲ್ಲಿ ಹೆಂಗ್ ಬಂದ್ವಿ ಅಂತ. ಬಟ್ ಅದು ಎಲ್ಲ ಜನ ಥಿಯೇಟರ್ ಇಂದ ಈಚೆ ಬಂದು ಅವ್ರನ್ನ ತಳ್ಕೊಂಡು ಈಚೆವರೆಗೂ ಕರ್ಕೊಂಡ್ ಬಂದ್ಬಿಡ್ತಾರೆ. ಹಿಂಗೆ ಅಂತ ಕನ್ಫ್ಯೂಷನ್ ಅಲ್ಲಿ ಮತ್ತೆ ಅವರು ಮನೆಗೆ ಹೋಗ್ತಾರೆ. ಮನೆಗೆ ಹೋಗಿ ಆ ಡೋರ್ ನೋಡಿದ್ರೆ ಇದೇ ಡೋರ್ ಅಲ್ವಾ, ಇದೇ ಡೋರ್ ಓಪನ್ ಮಾಡಿದಾಗ ಅಲ್ಲಿದ್ವಿ ನಾವು ಹೆಂಗೆ. ಬಟ್ ಅದು ಏನಂತಂದ್ರೆ, ಜನ ಸಿನಿಮಾನ ನೋಡ್ತಿರೋದು ಥಿಯೇಟರ್ ಅಲ್ಲಿ. ಸೊ ವೇರ್ ಆರ್ ಯು ಅಟ್ ಪ್ರೆಸೆಂಟ್? ಥಿಯೇಟರ್. ಥಿಯೇಟರ್ ಹೆಂಗ್ ಹೋದೆ ಅನ್ನೋದು ಅದೇ ಒಂದು ಒಂಥರ 5th ಡೈಮೆನ್ಷನ್. ಈ ಮೇಟ್ರಿಕ್ಸ್ಗೂ ನೆಕ್ಸ್ಟ್ ಲೆವೆಲ್ ಇತ್ತು ಅದು ಕ್ಲೈಮ್ಯಾಕ್ಸ್. ಬಟ್ ಈ ಉಪ್ಪಿ 2 ಕ್ಲೈಮ್ಯಾಕ್ಸ್ನ ಪ್ರೊಡ್ಯೂಸರ್ ನೋಡಿ ಬೇಡ ಅಂತಾರೆ. ಅದಕ್ಕೆ ಉಪೇಂದ್ರ ಅವರು ಅದನ್ನು ಕಟ್ ಮಾಡಿ ಅದಕ್ಕೆ ಬೇರೆ ರೀತಿಯ ಒಂದು ಕ್ಲೈಮ್ಯಾಕ್ಸ್ನ ಅವರು ಮಾಡಿರ್ತಾರೆ. ಅದು ಆ್ಯಕ್ಚುಲಿ ಮೂವಿ ನೋಡಿದ್ರೆ ನಿಮಗೆ ಪ್ರಾಪರ್ ಕ್ಲೈಮ್ಯಾಕ್ಸ್ ಇರಲ್ಲ ಅನಿಸುತ್ತೆ. ಬಟ್ ಅದೇ ಐಡಿಯಾನ ಉಪೇಂದ್ರ ಅವರು ಇವಾಗ ಬರ್ತಿರೋ UA ಮೂವಿಗೆ ಅದಕ್ಕೆ ಬೇಕಾದ ರೀತಿಯಲ್ಲಿ ಶೂಟ್ ಮಾಡಿ ಆ್ಯಡ್ ಮಾಡಿದ್ದಾರೆ. ಬಟ್ ಅದಕ್ಕೆ ಸಂಬಂಧಪಟ್ಟಿರೋ ವಿಡಿಯೋನೇ ಇವಾಗ ನೋಡ್ತಾ ಇರೋದು. ಅದು ಏನಪ್ಪ ಅಂದರೆ, ಮೂವಿ ನೋಡ್ತಾ ಇದ್ದಂಗೆ ಕ್ಲೈಮ್ಯಾಕ್ಸ್ ಟೈಮ್ಗೆ ನಮಗೆ ಥಿಯೇಟರ್ ಸ್ಕ್ರೀನ್ ಕಾಣಿಸುತ್ತೆ. ಆಡಿಯನ್ಸ್ ಕೂಡ ಎಲ್ಲ ಶಾಕ್ ಆಗ್ತಾರೆ, ಏನಿದು, ಯಾಕೆ, ಯಾವ ಥರ, ಕೆಲವ್ರಿಗೆ ಅರ್ಥ ಆಗೋಲ್ಲ. ಆವಾಗ ಏನು ಮಾಡ್ತಾರೆ ಅಂದರೆ, ಆ ಆಡಿಯನ್ಸ್ ಎಲ್ಲ ಹೊರಗಡೆ ಬಂದು ಧಿಕ್ಕಾರ ಕೂಗ್ತಾರೆ, ಏನಿದು ಮೂವಿ, ಇದೇನು ಈ ಥರ ಇದೆ, ನಮ್ಗೆ ಅರ್ಥ ಆಗ್ತಿಲ್ಲ ಅಂತ. ಅದರಲ್ಲಿ ಕೆಲವು ಜನ ಏನು ಮಾಡ್ತಾರೆ ಅಂದರೆ, ಇನ್ನೊಂದು ಸಾರಿ ನೋಡಿದರೆ ನಮಗೆ ಅರ್ಥ ಆಗ್ಬೋದು ಅಂದ್ಕೊಂಡು ಅವ್ರು ಏನು ಮಾಡ್ತಾರೆ ಅಂದರೆ, ಮತ್ತೆ ಟಿಕೆಟ್ ಕೌಂಟರ್ ಕ್ಯೂನಲ್ಲಿ ನಿಂತ್ಕೊತಾರೆ. ಆ್ಯಕ್ಚುಲಿ ಇವಾಗ ನೀನು ನೋಡ್ತಿರೋ ವಿಡಿಯೋ ಈ UA ಮೂವಿಗೆ ಸಂಬಂಧಪಟ್ಟಿರೋದು, ಆಯಿತಾ? ಗ್ಯಾರಂಟಿ ನನಗೊತ್ತಿರೋಂಗೆ UA ಮೂವಿಗೆ ಕ್ಲೈಮ್ಯಾಕ್ಸ್ ಇರೋದು ಡೌಟೇ. ಬಟ್ ಇದು ಈ ಥರನೇ ಇರುತ್ತೆ. ಆ್ಯಂಡ್ ನಿಜವಾಗ್ಲೂ ನಾಳೆ ದಿವಸ ನಾನು ಹೇಳಿರೋ ಇಷ್ಟು ವಿಷಯ ನಿಮಗೆ ಮೂವಿ ನೋಡಿದಾಗ ಮ್ಯಾಚ್ ಆದರೆ ನಿಮ್ಗೆ ಅವಾಗ ಅರ್ಥ ಆಗುತ್ತೆ. ಆ್ಯಂಡ್ ನಿಜವಾಗ್ಲೂ ಈ ಮೂವಿನ ನೀವು ಒಂದು ಸಾರಿ ನೋಡಿದ್ರೆ ಅರ್ಥ ಆಗೋದು ಡೌಟೇ. ಆ್ಯಕ್ಚುಲಿ ಒಂದು 2-3 ಸಾರಿ ನೋಡಬೇಕಾಗಿದೆ. ಯಾಕಂದರೆ ಅದು ಉಪೇಂದ್ರ ಅವ್ರ ಡೈರೆಕ್ಷನ್ ಅಲ್ವ. ಅವರು ನಿಜವಾಗ್ಲೂ ಒಂದು ಮೂವಿನ ಒಂದು ಟೈಮ್ಗೆ ನೋಡಿದ್ರೆ ಅರ್ಥ ಆಗೋ ಥರ ಮಾಡೋದು ಚಾನ್ಸೇ ಇಲ್ಲ. ಅಟ್ಲೀಸ್ಟ್ ಒಂದು 2-3 ಸಾರಿ ಅದು ನೋಡಬೇಕಾಗುತ್ತೆ. ಆ್ಯಂಡ್ ತುಂಬ ಕನ್ಫ್ಯೂಸ್ ಆಗಿರುತ್ತೆ. ಮತ್ತು ಈ ಮೂವಿಲಿ ಕೂಡ ನಿಮಗೆ ಉಪೇಂದ್ರ ಅವರ ಕ್ಯಾರೆಕ್ಟರ್ ಹೆಸರು ಕೂಡ ರಿವೀಲ್ ಆಗಿದೆ, ಸತ್ಯ ಅಂದ್ಬಿಟ್ಟು, ಆಯಿತಾ? ಈ ಸತ್ಯ ಯಾರು, ಏನು ಅನ್ನೋದೇ ಟೋಟಲ್ ಒಂದು ಈ ಮೂವಿಯ ಸ್ಟೋರಿ ಲೈನ್ ಅಂದ್ಕೊತೀನಿ. ಓಕೆ, ನಿಮಗೆ ಈ ವಿಡಿಯೋ ಇಷ್ಟ ಆದರೆ, ಇವಾಗ ನಾನು ಹೇಳಿರೋಷ್ಟು ವಿಷಯ ನಾಳೆ ದಿವಸ ನೀವು ಮೂವಿ ನೋಡಿದಾಗ ಮ್ಯಾಚ್ ಆದರೆ ದಯವಿಟ್ಟು ಬಂದು ಈ ವಿಡಿಯೋ ಕೆಳಗಡೆ ಕಾಮೆಂಟ್ ಮಾಡಿ, ಓಕೆ? ಆ್ಯಂಡ್ ಮೋರೋವರ್ ಇನ್ನೊಂದು ಅಷ್ಟು ವಿಡಿಯೋಸ್ ನೋಡೋಕ್ಕೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಮುಂದೆ ಇನ್ನಷ್ಟು ವಿಡಿಯೋ ಜೊತೆ ಬರ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸೈನಿಂಗ್ ಆಫ್. ಬಾಯ್.